ಡಾಲಿ ಧನಂಜಯ ಹತ್ರನೂ ಇದೆಯಲ್ಲ ರೆಡ್ ಇದೆ. ಅವ್ರು ಅದೇ ಸೇಲ್ಗಂತಾನೆ ಅದೋ ಇಕ್ಕಿದ್ರಲ್ಲ ಗುರು. ಡ್ರೈವರ್ ಪ್ರೀಮಿಯಂ ಕಂಫರ್ಟ್ ಇದೆಯಲ್ಲ, ಕಂಫರ್ಟ್ ಅವರು ಫೀಲ್ ಮಾತ್ರ ಸ್ಟೇರಿಂಗ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್. ಅದು ನಾವು ಜೀವನ ಪರ್ಯಂತ ನಿಮ್ಮನ್ನ ಮರೆಯಲ್ಲ. ಆಗಲ್ಲಿ ರೇಂಜ್ ರೋವರ್ನ ತರಿಸ್ತಾ ಇದೀವಿ. ನಮ್ಮಮ್ಮ ಟೆಸ್ಟ್ ಡ್ರೈವ್ ಮಾಡ್ತಾರಂತೆ, ಅವರೇ ಖುದ್ದಾಗಿ ಹೇಳಿದ್ರು. ಗೇರ್ ಗಾಡಿ ಆಗಿರೋದ್ರಿಂದ ಗೇರ್ ನಾನು ಓಡಿಸಲ್ಲ, ಇದು ಆಟೋಮೆಟಿಕ್ ಆಗಿರುತ್ತಲ್ಲ, ನಾನು ಓಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಅಮ್ಮನೇ ರೇಂಜ್ ರೋವರ್ನ ಕೊಡಿಸ್ತಾ ಇರೋದು. ಎಲ್ಲ ಡೌನ್ ಪೇಮೆಂಟ್ ಎಲ್ಲ ಅರೇಂಜ್ ಮಾಡ್ಕೊಂಡು ನಮ್ಗೆ ಕರ್ಸಿ ನೋಡೇ ಬಿಡೋಣ ಅದೇನಿರುತ್ತೆ ಅದ್ರಲ್ಲಿ ಆ ಕಾರಲ್ಲಿ. ಇವತ್ತು ನಾವು ಟೆಸ್ಟ್ ಡ್ರೈವ್ ಮಾಡ್ತಾ ಇದೀವಿ ರೇಂಜ್ ರೋವರ್ನ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ತರ ಎಸ್ ರೇಂಜ್ ರೋವರ್ನ ತರಿಸಿದೀವಿ ಟೆಸ್ಟ್ ಡ್ರೈವ್ ಮಾಡಕ್ಕೆ. ನೋಡ್ಬೇಕು ತಗೊಳ್ತೀವೋ ತಗೊಳ್ಳಲ್ವೋ ಗೊತ್ತಿಲ್ಲ, ಬಟ್ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡೋಣ, ಫೀಚರ್ಸ್ ತಿಳ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ರೇಂಜ್ ರೋವರ್ಗೆ ಎಷ್ಟು ಆಗ್ತೀವೋ ಗೊತ್ತಿಲ್ಲ, ಇನ್ನು ಬೇರೆ ಬೇರೆ ಕಾರ್ಗಳನ್ನ ನೋಡ್ತೀವೋ ಗೊತ್ತಿಲ್ಲ. ಬಟ್ ಇದು ಫಸ್ಟ್ ಸೂಪರ್ ಕಾರ್ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ತರಿಸಿರೋದು ನಾವು ಇವಾಗ ಟೆಸ್ಟ್ ಡ್ರೈವ್ ಮಾಡೋಣ ಅಂತ. ನೋಡೋಣ, ಫೀಚರ್ಸ್ನ ತಿಳ್ಕೊಳ್ಳೋಣ. ಈ ವಿಡಿಯೋನ ಫುಲ್ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಅವರೆಲ್ಲ ಒಂದು ಥಮ್ಸ್ ಅಪ್ನ ಕೊಟ್ಬಿಡಿ. ಇಲ್ಲ, ನನಗೆ ಈ ಮೊಬೈಲ್ ಆಪರೇಟ್ ಮಾಡೋದೇ ಬರಲ್ಲ ನನಗೆ, ಅದಕ್ಕೆ ಮೊಬೈಲೇ ಇಟ್ಟು. ಇವತ್ತು ನಾವು ಟೆಸ್ಟ್ ಡ್ರೈವ್ ಮಾಡ್ತಾ ಇದೀವಿ ರೇಂಜ್ ರೋವರ್. ನಮ್ ಜೊತೆಗೆ ಇದ್ದಾನೆ ರಿದಾನ್ ರಾಜ್. ಇವನು ಕುತ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿ ಇವ್ರ ಅಜ್ಜಿ ನಂಗೆ ಕೊಡಿಸ್ತಾರಂತೆ ರೇಂಜ್ ರೋವರ್. ಸೊ ಹಂಗಾಗಿ ಡೌನ್ ಪೇಮೆಂಟ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಬನ್ನಿ ತೋರಿಸ್ತೀನಿ ಏನೇನ್ ಫೀಚರ್ಸ್ ಇರುತ್ತೆ ಅಂತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ನೋಡ್ದಮ್ಮ ಹೆಂಗಿದೆ ಕಾರು, ತಗೊಳ್ಳೋಣ. ಡೌನ್ ಪೇಮೆಂಟ್ ಮಾಡ್ತಾ ಇರೋದು. ಅವ್ರ ಅಜ್ಜಿ ಉಮಾದೇವಿ ಅವರು. ನಾವು ಜೀವನ ಪರ್ಯಂತ ನಿಮ್ಮನ್ನ ಮರೆಯಲ್ಲ. ಅಜ್ಜಿ ಉಮಾದೇವಿ ಅವರು ನಮ್ಗೆ ರೇಂಜ್ ರೋವರ್ನ ಕೊಡಿಸ್ತಾ ಇದಾರೆ. ತುಂಬಾ ಥ್ಯಾಂಕ್ಸ್, ನಿಮ್ಗೆ ತುಂಬಾ ಋಣಿಯಾಗಿರ್ತೀವಿ. ಓಡಿಸ್ಬೇಕಾದ್ರೆ ಆಫ್ ರೋಡ್ ಅಂತ ತಗೊಂಡ್ರೆ ಡಿಫರೆಂಟ್ ಮೋಡ್ಸ್ ಬರುತ್ತೆ. ಅಲ್ಲಿ ಮೋಡ್ಸ್ ಅಂತ ಇದೆಯಲ್ವಾ, ಅವಾಗ ಏನ್ ಬರೀ ಸಸ್ಪೆನ್ಷನ್ ಮಾತ್ರ ಇದಾಗತ್ತಾ? ಚೇಂಜ್ ಆಗ್ತಾ ಇರುತ್ತೆ. ಸಸ್ಪೆನ್ಷನ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಸಿಟಿಲಿ ಫ್ಲಾಟ್ ಆಗಿರುತ್ತೆ, ಆರಾಮಾಗಿ ಓಡಿಸಬಹುದು. ಇಲ್ಲಿ ಆಫ್ ರೋಡ್ ಅಂತ ಬಂದಾಗ ಮೋಡ್ ಸೆಕ್ಷನ್ ಹೋಗಿ ಓಕೆ ಪ್ರೆಸ್ ಮಾಡಿ. ಓಕೆ, ಸೊ ಯು ಕ್ಯಾನ್ ಫೈಂಡ್ ಡಿಫರೆಂಟ್ ಟೆರೆನ್ ಮೋಡ್ಸ್. ಓಕೆ, ಇಲ್ಲಿ ಆಫ್ ರೋಡ್ ಮೋಡ್ಸ್ ಅಂತ ಬರುತ್ತೆ. ನಿಮಗೆ ಗ್ರಾಸ್, ಗ್ರಾವೆಲ್, ಸ್ನೋ, ಮಡ್ ಅಂಡ್ ರಸ್ಟ್, ಸ್ಯಾಂಡ್ ಮೋಡ್, ಈ ತರ ಡಿಫರೆಂಟ್ ಮೋಡ್ಸ್ ಇದೆ. ಸೊ ಯೂಶಲಿ ಕಂಫರ್ಟ್ ಮೋಡ್ ಇಟ್ಕೊಂಡು ಸಿಟಿನಲ್ಲಿ ಓಡಿಸಬಹುದು. ಇದು 4-wheel ಡ್ರೈವ್, ಪ್ರಾಪರ್ 4x4. ಅದೇ ನಾನು ಇದಕ್ಕೆ ಮೋಡ್ಸ್ ಏನೋ ಚೇಂಜ್ ಮಾಡ್ಕೊಳಂಗಿಲ್ಲ, ಜಸ್ಟ್ ಡ್ರೈವ್ ಇಟ್ ಅಷ್ಟೇ. ಆಟೋದಲ್ಲಿ ಇಟ್ಕೊಂಡು ಓಡಿಸ್ತಾ ಇರೋದು. ಅದಾದ್ಮೇಲೆ ಮೋಡ್ಸ್ ಚೇಂಜ್ ಮಾಡ್ಕೊಂಡು ಓಡಿಸೋದು. ನಾ ಇದರಲ್ಲಿ 4x4 ಚೇಂಜ್ ಮಾಡು ಆ ತರದ್ದೇನು ಇಲ್ಲ. ನೀವು ಆಟೋನಲ್ಲಿ ಇಟ್ಬಿಟ್ರೆ ಯು ಕ್ಯಾನ್ ಡ್ರೈವ್ ಇನ್ ಆಟೋ ಮೋಡ್ ಆಲ್ಸೋ. ಓಕೆ, ಇವಾಗ ರೇಂಜ್ ರೋವರ್ ಇವೋಕ್ ಇಂದ ವಿ ಕ್ಯಾನ್ ರೆಕಮೆಂಡ್ ಟು ಟೇಕ್ ದ ಕಾರ್ ಇನ್ ವಾಟರ್. ಸೊ ಈ ಗಾಡಿ ಬಂದು 530 mm ವರೆಗೂ ನೀರ್ನಲ್ಲಿ ತಗೊಂಡು ಹೋಗ್ಬೋದು. ಓಕೆ, ಓಕೆ. ಸೊ ಏನು ಆಗಲ್ಲ. ಬಟ್ ಡಿಫೆಂಡರ್ ಇಲ್ಲಿವರೆಗೂ ತಗೊಂಡೋಗಿದ್ರೆ ಯಾರು ಡಿಫೆಂಡ್ ಅದ್ರಲ್ಲಿ ವೇಡಿಂಗ್ ಜಾಸ್ತಿ ಬರುತ್ತೆ. ಬಿಕಾಸ್ ಗಾಡಿ ಕೂಡ ದೊಡ್ಡದಲ್ವಾ. ಇದು ಬಂದು ಅಷ್ಟು ದೊಡ್ಡ ಗಾಡಿ ಅಲ್ಲ. ಓಕೆ, ಸೊ ಬನ್ನಿ ಬುಕ್ಕಿಂಗ್ ಪ್ರೊಸೀಜರ್ ಎಲ್ಲ ಮುಗಿಸೋಣ. ಬುಕ್ಕಿಂಗ್ ಅಮೌಂಟ್ ಏನಿದೆ? 3 lakhs ಬುಕ್ಕಿಂಗ್ ಅಮೌಂಟಾ? ಒಂದು 25,000 ಅನ್ಕೊಂಡಿದ್ದೆ, 3 lakhs ಅಂತ ಇದ್ದೀರಾ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಮೈಲೇಜ್ ಸಿನ್ಸ್ ಇಟ್ಸ್ ಅ ಪೆಟ್ರೋಲ್ ವೆಹಿಕಲ್ ನಿಮಗೆ ಸಿಟಿನಲ್ಲಿ ಒಂದು 7-8 ಕೊಡುತ್ತೆ, ಹೈವೇನಲ್ಲಿ ಅಪ್ ಟು 9-10. ಓಕೆ, ಸೊ ಗಾಡಿ ಹಂಗೆ ಕಚ್ಕೊಂಡು ಹೋಗ್ತಾ ಇದೆ ರೋಡ್ಗೆ ಅಂತಾನೆ ಅನ್ಸುತ್ತೆ ಹೊರತು ಯಾವ್ದೇ ರೀತಿ ಭಯ ಅಂತೂ ಆಗಲ್ಲ. ರೋಡ್ ಕಾನ್ಫಿಡೆನ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ರೋಡ್ ಕಾನ್ಫಿಡೆನ್ಸ್ ಅಷ್ಟೇ ಇದೆ, ಬ್ರೇಕಿಂಗು ಅಷ್ಟೇ ಚೆನ್ನಾಗಿ ಬ್ರೇಕಿಂಗ್ ಇದೆ. ರೇಂಜ್ ರೋವರ್ ಅಲ್ಲಿ ಇವಾಗ ಈ ವರ್ಷನ್ ಅಲ್ಲಿ ಇವೋಕ್ ವರ್ಷನ್ ಅಲ್ಲಿ ಎಷ್ಟು ಮಾಡೆಲ್ಸ್ ಇದೆ? ಆಟೋಬಯೋಗ್ರಫಿ ಒಂದೇನೆ ಅಲ್ವಾ? ಸೊ ಇವಾಗ ರೇಂಜ್ ರೋವರ್ ಇವಾಗ ತಗೊಂಡೆ ನಂಗೆ ಇದೊಂದೇ ಸಿಗೋದು. ಓಕೆ, ನೀವು ಬಾಡಿ ನೋಡ್ಬೋದು, ಬಾಡಿ ತುಂಬಾನೇ ರಗಡ್ ಆಗಿದೆ. ಯೂಶಲಿ ಹೆಂಗ್ ಟೆಸ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಬಾಡಿ ಕ್ವಾಲಿಟಿ ಟೆಸ್ಟ್ ಮಾಡ್ಬೇಕಾದ್ರೆ ಜಸ್ಟ್ ವರ್ಕೌಟ್ ನೋಡ್ಬೇಕು. ಅವಾಗಲೇ ನಿಮ್ಗೆ ಸ್ವಲ್ಪ ಫೀಲ್ ಆಗ್ಬಿಡುತ್ತೆ ಬಾಡಿ ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ. ನೀವು ರೆಗ್ಯುಲರ್ ಯೂಸೇಜ್ಗೆ ಹೆಂಗ್ ಮಾಡ್ತೀರಾ ಆ ಥರ ವರ್ಕೌಟ್ ನೋಡಿದಾಗ ನಿಮ್ಗೆ ಕ್ವಾಲಿಟಿ ಫೀಲ್ ಆಗುತ್ತೆ ಹೆಂಗಿರುತ್ತೆ ಅಂತ. ಓವರ್ ಆಲ್ ಆಚೆ ಕಡೆನೂ ಅಷ್ಟೇ. ಟೈರ್ಸ್ ನೋಡಿ, ಮ್ಯಾಗ್ ವೀಲ್ಸ್, ಅಲಾಯ್ಸ್ ಮಸ್ತ್ ಇದೆ. ಬಟ್ ರೋಡ್ ಗ್ರಿಪ್ ಮಾತ್ರ ನೆಕ್ಸ್ಟ್ ಲೆವೆಲ್. ಎಷ್ಟು ಅಂದ್ರೆ 150-180 ಟಚ್ ಆದ್ರೂ ನಿಮ್ಗೇನು ಫೀಲ್ ಆಗಲ್ಲ. ನಾನು ತುಂಬಾ ಸ್ಪೀಡಾಗಿ ಹೋಗ್ತೀನಿ ಫೀಲ್ ಆಗಲ್ಲ, ಹಂಗೆ ಕಚ್ಕೊಂಡು ಹೋಗ್ತಿರುತ್ತೆ ರೋಡ್ಗೆ. ಬ್ಯೂಟಿಫುಲ್ ಕಾರ್.
ಬೂಟ್ ಸ್ಪೇಸ್ ಅಷ್ಟೇ, ಬೂಟ್ ಸ್ಪೇಸು ಚೆನ್ನಾಗಿದೆ. ಗಾಡಿ ಹೆಂಗಿದೆ ಅಂದ್ರೆ ರೋಡ್ ಪ್ರೆಸ್ ಮಾಡ್ದಂಗಿದೆ. ದ ರೋಡ್ ಹಾ, ಪ್ರೆಸ್ ಮಾಡ್ಕೊಂಡಂಗಿದೆ ಅದು. ಆಕ್ಚುಲಿ ಟೈರ್ಸ್ ನೋಡ್ತಿದ್ರೆ ಇಟ್ ಇಸ್ ಆಲ್ರೆಡಿ ಪ್ರೆಸ್ಸಿಂಗ್ ದ ರೋಡ್. ಆಫ್ ರೋಡ್ ಇಟ್ಕೊಂಡು ಸೊ ಇವಾಗ ಏನೇ ಒಂದು ಹಂಪ್ಸ್ ಬಂತು ಅಂದ್ರೂ ವಿ ಕ್ಯಾನ್ ಫೀಲ್ ಲೈಕ್ ಸುಮ್ನಿಂಗ್ ಅಂತೀವಿ ಅಷ್ಟೇ, ಬೇರೆ ಹತ್ರ ಎಗ್ರು ಬಿಸಾಕಲ್ಲ. ಜಸ್ಟ್ ವಿಲ್ ಫೀಲ್ ಲೈಕ್ ದಿಸ್. ರೆಕಮೆಂಡ್ ಅದೆಲ್ಲ ಒಂದ್ ದಿವಸ ಎಲ್ಲರೂ ಇಂಥ ಕಾರ್ಗಳನ್ನ ಓಡಿಸ್ಬೇಕು, ತಗೋಬೇಕು. ಅದು ಓಡಿಸ್ದಾಗ್ಲಾಗ ನಿಮ್ಗೆ ಪ್ರೀಮಿಯಂನೆಸ್ ಇದೆಯಲ್ಲ, ಕಾರಲ್ಲಿ ಓಡಾಡ್ತಿದ್ರೆ ಆ ಪ್ರೀಮಿಯಂನೆಸ್ಸೇ ಬೇರೆ ಥರ ಇರುತ್ತೆ. ತುಂಬಾ ಜನ ನಿಮ್ಮ ಕಡೆನೇ ನೋಡ್ತಾ ಇರ್ತಾರೆ, ಆ ಫೀಲೇ ಬೇರೆ. ರೇಂಜ್ ರೋವರ್ ಫೀಲ್ ಮಾತ್ರ, ಸ್ಟೇರಿಂಗ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್. ಅದು ಕುತ್ಕೊಂತಿದ್ದಂಗೆ ಆ ಕಾಕ್ಪಿಟ್. ಇವಾಗ ಏನೇ ನೀವು ನೋಡ್ಬೋದು ಮಹೀಂದ್ರದಲ್ಲಾಗಿರ್ಬೋದು, B6 ಅದೆಲ್ಲ ಏನೇನ್ ಕಾರ್ಗಳು ಬಂದಿದ್ರು ನಿಮ್ಗೆ ಇದು ರೇಂಜ್ ರೋವರ್ ಅಲ್ಲಿ ಕುತ್ಕೊಂಡಿದ ತಕ್ಷಣ ಫೀಲ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್. ಪ್ರೈಸ್ಲೆಸ್ ಅದು. ಆ ಪ್ರೈಸ್ಲೆಸ್ಗೆನೆ ಪ್ರೈಸ್ ಕೊಡ್ಬೇಕಾಗಿರೋದು. ಸೊ ಅದಂತೂ ಆತರ ಅಂತೂ ಹೇಳ್ಬೋದು. ನೋಡೋಣ, ಇವಾಗ ಒಂದು ಡ್ರೈವ್ ಮಾಡಲ್ ಟೆಸ್ಟ್ ಮಾಡೋಣ, ಸ್ಪೋರ್ಟ್ಸ್ ಮಾಡಲ್ ಟೆಸ್ಟ್ ಮಾಡೋಣ, ಹೆಂಗಿರುತ್ತೆ ಒಂದ್ಸತಿ ಚೆಕ್ ಮಾಡೋಣ. ಫುಲ್ ಚೆನ್ನಾಗಿದೆ. ಡ್ರೈವರ್ ಪ್ರೀಮಿಯಂ ಕಂಫರ್ಟ್ ಇದೆಯಲ್ಲ, ಕಂಫರ್ಟ್ ಸಖತ್ತಾಗಿ ಇದಾಗುತ್ತೆ. ನೀವು ನೋಡ್ಬೋದು ಇವಾಗ ಸ್ಕ್ರೀನ್ ಇರ್ಬೋದು, ಸ್ಕ್ರೀನ್ ಇಂದ ಹಿಡಿದು ಡ್ರೈವರ್ ಆಂಗಲ್ ಇದೆಯಲ್ಲ ಪರ್ಫೆಕ್ಟ್ ಆಗಿದೆ. ಇದು ಬೇರೆ ಕಾರಲ್ಲಿ, ನನ್ನ ಕಾರಲ್ಲಂತೂ ನಾನು ಈ ತರ ಕಂಫರ್ಟ್ ನನಗೆ ಸಿಕ್ಕಿಲ್ಲ. ಈ ಕಾರಲ್ಲಿ ಸಿಕ್ತಿದೆ ಅಂದ್ರೆ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಇದೆ ಅಂತಾನೆ ಅರ್ಥ. ಬಟ್ ಮಸ್ತ್ ಇದೆ. ಪಿಕಪ್ ಅಷ್ಟೇ, ಇಟ್ ಇಸ್ ಅ ಪೆಟ್ರೋಲ್ ವೆಹಿಕಲ್. ಒಂದು 3-4 ಸೆಕೆಂಡ್ಸ್ ಆದ್ಮೇಲೆ ಪಿಕಪ್ ಎತ್ಕೊಳ್ಳುತ್ತೆ. ಪಿಕಪ್ ಅಲ್ಲೂ ನೆಕ್ಸ್ಟ್ ಲೆವೆಲ್, ಸೂಪರ್ ಆಗಿದೆ. ಮ್ಯೂಸಿಕ್ ಅಷ್ಟೇ, ಮ್ಯೂಸಿಕ್ ಟಾಪ್ ನಾಚ್. ಮೆರಿಡಿಯನ್ ಸಿಸ್ಟಮ್ಸ್ ಬರ್ತಾ ಇದೆ, ಮ್ಯೂಸಿಕ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಮೋಡ್ ಒಂದ್ಸತಿ ಟ್ರೈ ಮಾಡೋಣ. ಸ್ಪೋರ್ಟ್ಸ್ ಮೋಡ್ ಮಸ್ತ್ ಇದೆ, ಸಖತ್ ಸಖತ್ ಸಖತ್. ಇಂಟೀರಿಯರ್ ಅಂತೂ ಟಾಪ್ ನಾಚ್, ಮಾತಾಡಂಗಿಲ್ಲ. ಕಾರಕ್ಕೆ ತಕ್ಕನಂಗೆ ರೇಂಜ್ ಇದೆ, ಒಂದು ರೇಂಜ್ ಇದೆ ಅದಕ್ಕೆ ರೇಂಜ್ ರೋವರ್ ಅಂತ ಹೇಳೋದು. ಬನ್ನಿ, ಈ ವೋಕಲ್ ಇದೊಂದೇ ಮಾಡೆಲ್ ಇರೋದು, ಆಟೋಬಯೋಗ್ರಫಿ ಅಂತ. 2 ಲೀಟರ್ಸ್ ಇಂಜಿನ್ ಅಲ್ವಾ ಸರ್? 2 ಲೀಟರ್ಸ್ ಇಂಜಿನ್. ಡಾಲಿ ಧನಂಜಯ ಹತ್ರನೂ ಇದೆಯಲ್ಲ, ರೆಡ್ ಇದೆ. ಅವ್ರು ಅದೇ ಸೇಲ್ಗೆ ಅಂತಾನೆ ಅದೋ ಇಕ್ಕಿದ್ರಲ್ಲ ಗುರು, 25 lakhs ಯಾವುದೋ ಸೇಲ್ಗೆ ಇಟ್ಟಿದ್ರು ಡಾಲಿ ಧನಂಜಯದು. 25 lakh ಮತ್ತೆ ಅವ್ರು ರೀಸೇಲ್ ಮಾಡ್ತಿದ್ದಾರೆ. ನೋಡಿ, ಕುತ್ಕೊಂಡಿದ ತಕ್ಷಣ ನಿಂಗೆ ಫೀಲು ಪ್ರೀಮಿಯಂ ಆಗಿ ಫೀಲ್ ಆಗುತ್ತೆ ನೋಡು. ಮೇಲ್ಗಡೆ ಎಲ್ಲ ನೋಡಿ, ವೆಲ್ವೆಟ್ ಸೂಡು, ಲೆದರ್ ಹೆಟ್ಟು, ಬ್ಲ್ಯಾಕ್ ಕಲರು ಎಲ್ಲ ನೀಟಾಗಿ ಕಾಂಪ್ಲಿಮೆಂಟ್ ಆಗ್ತಾ ಇದೆ. ಈ ಲೆದರ್ ಇಂದ ಹಿಡಿದು ನೀಟಾಗಿ ಕಾಂಪ್ಲಿಮೆಂಟ್ ಆಗ್ತಾ ಇದೆ. ಅದು ಪ್ರೀಮಿಯಂ. ಮತ್ತೆ ನೀನ್ ನೋಡು, ಬೇರೆ ಇದೆಲ್ಲ ನಮ್ಗೆ ಇಂಡಿಯನ್ ಮೇಕ್ ಕಾರ್ಸ್ ಎಲ್ಲ, ಟೊಯೋಟಾ ಇರ್ಬೋದು, ಬೇರೆದು ಯಾವ್ದೇ ಇರ್ಬೋದು, ಟಾಟಾ ಇರ್ಬೋದು, ಅವರೆಲ್ಲ ಇಲ್ಲಿ ಕೊಡ್ತಾರೆ ಡಿಸ್ಪ್ಲೇ. ಇಲ್ಲಿ ಕೊಡ್ತಾರೆ. ನಾವು ಪ್ರತಿ ಸತಿ ರೋಡ್ ಕಡೆ ನೋಡ್ಕೊಂಡು ಡಿಸ್ಪ್ಲೇ ಜಡ್ಜ್ ಮಾಡ್ಬೇಕು. ಇದು ಹಂಗಲ್ಲ. ಡ್ರೈವರ್ ಕಂಫರ್ಟ್, ಡ್ರೈವರ್ ಆಂಗಲ್ ಅಲ್ಲಿ ಏನಿದೆ ಅಷ್ಟೇ ಕೊಟ್ಟಿರ್ತಾರೆ ಇದು ಆಂಗಲ್. ಸೊ ನಿಮ್ ಸ್ಟೇರಿಂಗ್ ಲೆವೆಲ್ ಅಲ್ಲೇ ನಿಮ್ಗೆ ಸ್ಕ್ರೀನ್ ಇರುತ್ತೆ, ಆರಾಮಾಗಿ ಅದನ್ನ ನೋಡ್ಕೊಂಡು ಓಡಿಸ್ಬೋದು. ಫೈನಲಿ ನಮ್ಮ ರೇಂಜ್ ರೋವರ್ದು ಟೆಸ್ಟ್ ಡ್ರೈವ್ ನೋಡಾಯ್ತು. ತುಂಬಾ ಚೆನ್ನಾಗಿದೆ ಗಾಡಿ. ಅಂದ್ರೆ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಒಳಗಡೆ ಇಂಟೀರಿಯರ್ಸ್ ಆಗಿರ್ಬೋದು ಟಾಪ್ ನಾಚ್. ಪರ್ಫಾರ್ಮೆನ್ಸ್ ವೈಸ್ ಅಲ್ಲೂ ಅಷ್ಟೇ. ಪೆಟ್ರೋಲ್ ವರ್ಷನ್ ನಾನು ನೋಡಿದ್ದು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಶ್ವೇತಾ ಸಿಸ್ಟರ್ ಬಂದಿದ್ದಕ್ಕೆ. ನೀವು ಆ ಕಂಡೀಷನ್ ಇದ್ರೂ ಬಂದು ನನಗೆ ಕಾರ್ ತೋರಿಸಿದ್ರೆ, ಸೊ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಹೀಗೆ ಮುಂದಿನ ವಿಡಿಯೋಗೆ ವೇಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋ ಬರುತ್ತೆ ಮಂಡೇ. ಸೊ ಸಂಡೇ ಯಾವುದೇ ರೀತಿಯ ವಿಡಿಯೋ ಅಪ್ಲೋಡ್ ಆಗಲ್ಲ. ಮಂಡೇ ಟು ಸ್ಯಾಟರ್ಡೇ ಅಂತ ಅನ್ಕೊಂಡಿದ್ದೀನಿ. ಸಂಡೇ ಸ್ವಲ್ಪ ರೆಸ್ಟ್ ಡೇ, ಎಡಿಟಿಂಗ್ ಮಾಡೋಕ್ಕೆ ಟೈಮ್ ತಗೋತಾ ಇದೆ, ಹಾಗಾಗಿ ಅವತ್ತೊಂದು ದಿವಸ ನನಗೆ ಫ್ರೀ ಬೇಕು. ಓಕೆ ಫೈನ್. ಹೀಗೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನಾದರೂ ಈ ವಿಡಿಯೋನ ನೋಡಿದ್ರೆ ಥಮ್ಸ್ ಅಪ್ನ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಸಿ ಯು, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.